ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿ ಜೆ ಗೈಸ್. ಏನು ಗೈಸ್, ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿತ್ತು, ಸಾಯಂಕಾಲ ಆಗಿತ್ತು. ಹಾಗೆ ನಮ್ಮ ಬಾಸ್ ಆಂಜನೇಯನ ನಾನು ದರ್ಶನ ಮಾಡಬೇಕಿತ್ತು ಗೈಸ್. ಅದಕ್ಕೋಸ್ಕರ ಹೀಗೆ ಇಲ್ಲಿ ಬೆಂಗಳೂರಲ್ಲಿ ನಡ್ಕೊತ ಹೋಗ್ತಾ ಇದ್ದೆ. ಏನು ಗೈಸ್, ನಮ್ಮ ಊರಲ್ಲಿ ಇರಬೇಕಾದ್ರೆ ಪ್ರತಿ ಸರಿ ವಾರ ವಾರ ನಾನು ದೇವಸ್ಥಾನ ಹೋಗ್ತಿದ್ದೆ, ಹಾಗೆ ದರ್ಶನ ಮಾಡ್ಕೊಂಡು ಬರ್ತಿದ್ದೆ. ಹಾಗಾಗಿ ಇಲ್ಲಿ ಬಂದಾಗಿಂದ ಹೋಗೋಕ್ಕಾಗಿದ್ದಿಲ್ಲ ಗೈಸ್. ಅದಕ್ಕೋಸ್ಕರ ದರ್ಶನ ಮಾಡೋಣ ಅಂತ ಗುಡಿ ಹುಡ್ಕೊಂತ ಬರ್ತಾ ಇದ್ದೆ ಗೈಸ್. ಕೊನೆಯೂ ಕೂಡ ನಮ್ಮ ಗುಡಿ ಸಿಕ್ಕೇ ಬಿಡ್ತು ಗೈಸ್. ಆಂಜನೇಯ ಸ್ವಾಮಿನ ದರ್ಶನ ಮಾಡಬೇಕು ಅಂತ ರೆಡಿ ಆಗೋದೆ. ಬರ್ತೀನಿ, ಇವತ್ತು ಶನಿವಾರ ಆಗಿತ್ತು ಅಂತ ನಿಮ್ಗೆ ಗೊತ್ತಿತ್ತು ಗೈಸ್. ಇಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸೈಕಾಗಿ ರಸ್ ಆಗಿಬಿಟ್ಟಿತ್ತು ಗೈಸ್. ಆದರೂ ಕೂಡ ಪರವಾಗಿಲ್ಲ ಅಂದ್ಬಿಟ್ಟು ನಮ್ಮ ಬಾಸ್ನ ದರ್ಶನ ಮಾಡ್ಕೊಂಡು ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಟ್ಟು ದರ್ಶನ ಮಾಡಿದ ಖುಷಿಯಲ್ಲೇ ಖುಷಿಯಿಂದ ಹೊರಗಡೆ ಬಂದೆ ಗೈಸ್. ಹೊರಗಡೆ ಬಂದ್ಮೇಲೆ ನನಗೆ ಗೊತ್ತಾಗಿದೆ ಅಂದ್ರೆ ಪಕ್ಕದಲ್ಲೇ ಆದಿಶಕ್ತಿ ದೇವಸ್ಥಾನ ಇದೆ ಅಂದ್ಬಿಟ್ಟು ಗೈಸ್. ಹಾಗಾಗಿ ಅಲ್ಲಿ ಬಂದು ಭಕ್ತಿಯಿಂದ ಕೈ ಮುಗಿದು ನನ್ನ ಕೋರಿಕೆನ ಕೋರ್ಕೊಂಡ್ಬಿಟ್ಟು ಹೊರಗಡೆ ಬಂದೆ ಗೈಸ್. ಬರ್ತಿದ್ದಂಗೆ ನನಗೆ ಪ್ರಸಾದ ಸಿಕ್ಬಿಟ್ಟು ಗೈಸ್. ಪ್ರಸಾದ ತಿನ್ಕೊಂಡು ಖುಷಿಯಿಂದ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂತ ಹಂಗೆ ಹಿಂಗೆ ನಡ್ಕೊಂತ ನಾವು ಹೋಗ್ತೇನೆ ಗೈಸ್. ಎಲ್ಲಿಗೆ ಅನ್ಕೊಂತ ನಮ್ಮ ಫ್ರೆಂಡ್ ರೂಮ್ ಇದೆ, ಅವರು ಕೂಡ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡೋಗೋಣ ಅಂತ ಬಂದು ನೋಡಿದೆ ಗೈಸ್. ಇಲ್ಲಿ ಇವನೊಂದಿಕ್ಕು ಅವನೊಂದಿಕ್ಕು ಮಕ್ಕಂಬಿಟ್ಟಿದ್ದೆ ಗೈಸ್. ಅದೇ ಇನ್ನಿಬ್ರು ಎಲ್ಲೋಗಿದ್ದು ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಅದಕ್ಕೋಸ್ಕರ ಮಕ್ಕಳು ನಾನು ಡಿಸ್ಟರ್ಬ್ ಮಾಡೋಬೇಡ ಅಂದ್ಬಿಟ್ಟು ಹೊರಗಡೆ ಬಂದು ಕಾಲ್ ಮಾಡ್ತಾನೆ. ಇವ್ರು ನೋಡಿದೆ ಹೊರಗಡೆ ಬಂದು ಕಾಲ್ ಮಾಡಿ ನೀವು ಎಲ್ಲದಿದ್ದಪ್ಪ ಅಂತ ಕೇಳಿದ ಮಚ್ಚೆ ನಾವಿನ್ನು ರೂಮಲ್ಲೇ ಇದ್ದೀವಪ್ಪ, ಬರ್ಲಿ ಗೇಟ್ ಆಗುತ್ತಾ, ನೀನು ಸ್ವಲ್ಪ ಬಿಟ್ಟು ಬಾ ಅಂತು. ನಾ ರೂಮಲ್ಲೇ ಇದ್ದೆ ಅಂತಿದ್ದಂಗೆ ಇಲ್ಲಿ ಹೊರಗಡೆ ಬಂದೇನಿ ಅಂದ್ರು. ಅವ್ರು ಮೀಟ್ ಅಂತ ಹುಡ್ಕೊಂಡು ಹೋದ್ರೆ ನನ್ನ ಕ್ಯಾಮ್ರಾ ನೋಡ್ಬಿಟ್ಟು ಎದಕ್ಕೆ ಅಂದು ತಪ್ಪಿಸ್ಕೊಂಡು ಹೊಂಟ್ಬಿಟ್ರು ಗೈಸ್. ಇವ್ರು ಯಾಕೆ ಹೋದ್ರು ಏನದು ಅಂತ ಗೊತ್ತಾಗಲಿಲ್ಲ. ಇದು ಹೋಗಿದ್ದು ನೋಡಿ ನಂಗೆ ಒಂಥರ ಬೇಜಾರಾಯಿತು ಗೈಸ್. ಅದಕ್ಕೋಸ್ಕರ ಅಲ್ಲಿಂದ ನಾ ಬೇಗ ಈ ಕಡೆ ಹೊಂಟೆ ಗೈಸ್. ಬೆಂಗಳೂರು ಬಂದಾಗಿಂದ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಗೈಸ್. ಇದು ನನ್ನ ಬೆಂಗಳೂರು ಬಂದ್ಬಿಟ್ಟು ಫಸ್ಟ್ನೇ ಬ್ಲಾಗ್ ಅಂತ ಹೇಳ್ಬೋದು ಗೈಸ್. ಯಾಕೆಂದ್ರೆ ಮೊನ್ನೆ ಬಂದಿದ್ದೆ ಅಂತ ಮಾಡಿದ್ದೆ, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವಿಷಯ ಏನಂದ್ರೆ ಗೈಸ್, ಈ ಬ್ಲಾಗ್ ಮಾಡೋ ಒಂದು ದೊಡ್ಡ ವಿಷಯ ಅಲ್ಲ, ಬ್ಲಾಗ್ ಮಾಡಿದ್ಮೇಲೆ ಎಡಿಟ್ ಮಾಡೋ ಒಂದು ದೊಡ್ಡ ವಿಷಯ ಆಗಿದೆ ಗೈಸ್. ಹಾಗಾಗಿ ಮುಂದೆ ಹೇಳ್ತಾ ಹೋಗ್ತೇನೆ ಬನ್ನಿ ಗೈಸ್. ಇಲ್ಲಿ ಬಂದು ಇವ್ರು ಊಟ ಮಾಡೋದು ನೋಡ್ಬಿಟ್ಟು ನಾನು ಊಟ ಮಾಡ್ಬೇಕಲ್ಲ ಅಂದ್ಬಿಟ್ಟು ಬೇಗ ಮೆಟ್ಲು ಹತ್ಕೊಂಡು ಮೇಲೆ ಬಂದೆ. ನನ್ನ ಫ್ಲೋರ್ ಬಂದ್ಬಿಟ್ಟು 4ನೇ ಫ್ಲೋರ್ ಗೈಸ್. ಇಲ್ಲಿ ಬರ್ತೀನಿ ಸಾಕ್ಬೇಕಾಗತ್ತೆ. ಇಲ್ಲಿ ಬರ್ತೀನಿ, ಇವ್ನು ನೋಡಿ ಹಿಂಗೆ ಮಕ್ಕೊಂಡಿದ್ದೆ ಗೈಸ್. ಇವ್ನು ಬಂದ್ಬಿಟ್ಟು ನನ್ನ ರೂಮ್ಮೇಟು. ಅದಕ್ಕೋಸ್ಕರ ಬೇಗ ಒಂದು ವಾಟರ್ ಬಾಟ್ಲು ಒಂದು ಪ್ಲೇಟು ಹಿಡ್ಕೊಂಡ್ಬಿಟ್ಟು ಟಕ್ ಅಂತ ನಡ್ಕೊತಾನೆ ಹೊಂದ್ಬಿಟ್ಟೆ ಗೈಸ್. ಏನಿದೆ ಗೈಸ್, ಊಟ ಮಾಡ ಅಂತ ಬರ್ತಿದ್ದೀನಿ, ಇಲ್ಲಿ ಇಬ್ರಿದ್ದರು 4-5 ಜನ ಆಗ್ಬಿಡ್ತು ಗೈಸ್. ಅದಕ್ಕೋಸ್ಕರ ನಾ ಪ್ಲೇಟ್ ತೊಗೊಂಡ್ಬಿಟ್ಟು ಊಟ ಹಾಕೋಂತ ಬಂದೆ. ಇಲ್ಲಿ ನೋಡಿದರೆ ಪಲಾವ್ ಜೊತೆಗೆ ಒಂಥರ ಮೊಸರು ಮಜ್ಜಿಗೆ ಇತ್ತು ಗೈಸ್. ಆಲ್ಮೋಸ್ಟ್ ಮೊಸರಿಂದ ಮಾಡಿದ ಮಜ್ಜಿಗೆ ಇತ್ತು. ಅದನ್ನ ಹಾಕೊಂಡ್ಬಿಟ್ಟು ಹೇಗಿದೆ ಅಂದ್ಬಿಟ್ಟು ಟೇಸ್ಟ್ ನೋಡೋ ಅಂತ ಬಂದೆ. ಏನೇ ಮಾಡಲಿ ಹೇಗೆ ಮಾಡಲಿ ನಮ್ಮ ಮನೆಯಿಂದ ಹೊರಗಡೆ ಎಲ್ಲೇ ಊಟ ಮಾಡಿದ್ರು ಕೂಡ ನಮ್ಮ ಮನೆ ಫೀಲ್ ಬರೋ ಅಂತ ಚೆನ್ನಾಗಿ ಗೊತ್ತು. ಎಷ್ಟೇ ಚೆನ್ನಾಗಿದ್ರು ನಮ್ಮ ಮನೆ ಮಾಡಿದಷ್ಟು ಚೆನ್ನಾಗಂತೂ ಇರಲ್ಲ. ಅದು ಕೂಡ ಒಂದು ಲೆಕ್ಕಕ್ಕೆ ಚೆನ್ನಾಗಿದೆ ಗೈಸ್. ಅದಕ್ಕೋಸ್ಕರ ಅಲ್ಲಿ ತಿನ್ಕೊಂಡ್ಬಿಟ್ಟು ಮತ್ತೆ ಪ್ಲೇಟ್ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಅದೇ ಬಾಟ್ಲ್ ಇಟ್ಕೊಂಡ್ಬಿಟ್ಟು ಮೇಲೆ ಟಕ ಅಂತ ನಡ್ಕೊಂತ ಬಂದ್ಬಿಟ್ಟೆ ಗೈಸ್. ಬೆಂಗಳೂರಿಗೆ ಬಂದಾಗಿಂದ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಗೈಸ್. ನಾನು ಏನೇನೋ ಪ್ಲ್ಯಾನ್ ಇಟ್ಕೊಂಬಂದೆ, ಇಲ್ಲಿ ಏನೂ ಕೂಡ ಆಗ್ತಾ ಇಲ್ಲ. ಎಲ್ಲರಿಗೂ ಕೂಡ ಸರಿಯಾಗಿ ಒಂದು ಟೈಮ್ ಬರ್ಬೇಕು ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಇಡೀ ಅರ್ಧ ಬೆಂಗಳೂರನ್ನ ನೋಡ್ಬೇಕು ಅಂದ್ಕೊಂಡು ದಿನ ನೋಡ್ಕೊಂಡು ನಿಂತ್ಕೊಂತೇನೆ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು. ಟಾಟಾ ಬಾಯ್ ಬಾಯ್ ಗಾಯ್.